ಅಭಿವೃದ್ಧಿಗೆ ಜಾಗ ಬೇಕು ಅಂತ ಹೇಳಿದ್ರು, ಕುಟುಂಬಗಳನ್ನೇ ಒಕ್ಕಲೆಬ್ಬಿಸಿದ್ರು. 72 ಕುಟುಂಬಗಳಿಗೆ ನಿತ್ಯ ನರಕ. ಹಾಸನದ ಬೀರನಹಳ್ಳಿ ಜನರ ಗೋಳು. 20 ವರ್ಷಗಳಿಂದ ಮನೆಗಳನ್ನೇ ಕಟ್ಟಿಕೊಟ್ಟಿಲ್ಲ ಸರ್ಕಾರ. ಮನೆ ಕಟ್ಟಿಕೊಡಿ ಸ್ವಾಮಿ ಅಂತ ಕೇಳ್ತಿದ್ದಾರೆ ಜನ. ನಗರಾಭಿವೃದ್ಧಿ ಪ್ರಾಧಿಕಾರದವರ ಆಸ್ತಿ ಅಲ್ಲಿ ಆಶ್ರಯ ಯೋಜನೆಯಲ್ಲಿ ಸೈಟ್ ಕೊಡಕ್ಕೆ ಬರಲ್ಲ ಅಂತ ಹೇಳಿ ನಾವೇನು ಈ ದೇಶದ ಪ್ರಜೆಗಳು ಅಥವಾ ಬೇರೆ ದೇಶದ ಪ್ರಜೆಗಳು ನಮಗಂತೂ ಗೊತ್ತಿಲ್ಲ. ನಡೀರಿ ನಾವು ಮಾಡ್ತೀವಿ ಅಂತ ರವಿನ ನಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಸರ್. ಅಭಿವೃದ್ಧಿಯ ಹೆಸರಿನಲ್ಲಿ ಸೂರನ್ನ ಕಳ್ಕೊಂಡಿದ್ದಾರೆ ಇವರು. ಇದೀಗ ಅತಂತ್ರರಾಗಿದ್ದಾರೆ. ಕಳೆದ 18-20 ವರ್ಷಗಳಿಂದ ಮನೆ ಇಲ್ಲದೆ ಈ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇದು ಹಾಸನದ ಬೀರನಹಳ್ಳಿ ಕೆರೆ ನಿವಾಸಿಗಳ ಪರದಾಟದ ಕತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18-20 ವರ್ಷಗಳಿಂದ ತಾವಿದ್ದಂತಹ ಮನೆಯನ್ನ ಕಳೆದುಕೊಂಡು ಸರ್ಕಾರ ನಮಗೆ ನಿವೇಶನ ಕೊಡುತ್ತೆ ಅಂತ ಕಾಯ್ತಾನೇ ಇದ್ದಾರೆ. ಅಭಿವೃದ್ಧಿಯ ಕಾರ್ಯಕ್ಕೆ ಅಂತ ಹೇಳಿ ಮೀಸಲಿಟ್ಟ ಜಾಗ ಅಂತ ಹೇಳಿ ಇವರನ್ನ ಒಕ್ಕಲೆಬ್ಬಿಸ್ತಾರೆ. ಅಲ್ಲಿಂದ ನೋಟಿಸ್ ಕೊಡದೆ 72 ಮನೆಗಳನ್ನ ಅಧಿಕಾರಿಗಳು ಕೆಡವುತ್ತಾರೆ. 2007 ಮೇ 11ರಂದು ಏಕಾಏಕಿಯಾಗಿ ಮನೆಗಳನ್ನ ನೆಲಸಮ ಮಾಡ್ತಾರೆ. ಹಾಸನದ ಕೃಷ್ಣಾ ನಗರದಲ್ಲಿ ಜಿಲ್ಲಾಧಿಕಾರಿಗಳು ಜಾಗವನ್ನ ತೋರಿಸ್ತಾರೆ. ಇಲ್ಲಿ ನಿಮ್ಗೆ ನಾವು ಮನೆಯನ್ನ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಹಕ್ಕುಪತ್ರ ಮಾತ್ರ ಕೊಟ್ರು, ನಿವೇಶನವನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಬೇರೆ ಎಲ್ಲಾದ್ರೂ ಇರ್ಬೇಕಲ್ಲ, ಏನ್ ಮಾಡೋದು? ಬಾಡಿಗೆ ಮನೆಯಲ್ಲಿದ್ದಾರೆ ಜನ, ಅಲ್ಲೇ ವಾಸ ಆಗಿದ್ದಾರೆ. ಈಗ ಹಾಸನದ ಕೃಷ್ಣಾ ನಗರದಲ್ಲಿ ಜಿಲ್ಲಾಧಿಕಾರಿಗಳು ಜಾಗವನ್ನ ತೋರಿಸಿದ್ರು. ಈಗಾಗಲೇ ಸೈಟ್ ಕೊಡೋದಕ್ಕೆ ನ್ಯಾಯಾಲಯ ಆದೇಶ ಇದೆ. ಆದ್ರೂ ಜಿಲ್ಲಾಡಳಿತ ಮಾತ್ರ ನಿರ್ಲಕ್ಷ್ಯವನ್ನ ವಹಿಸಿದೆ. ಮನೆ ಕಳೆದುಕೊಂಡು ದಿಕ್ಕಾಪಾಲಾಗಿ ಕೂಲಿ ನಾಲಿ ಮಾಡಿ ಈಗ ಜನ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಶಾಸಕರು, ಸಚಿವರು, ಅಧಿಕಾರಿಗಳ ಬಳಿಗೆ ಇವರು ಅಲ್ದು ಸುಸ್ತಾಗಿದ್ದಾರೆ. ಕಳೆದ 18-20 ವರ್ಷದಿಂದ ಎಷ್ಟು ಬಾರಿ ಹೋಗಿರಬಹುದು ನಾವಿಲ್ಲಿ ಯೋಚನೆ ಮಾಡ್ಬೋದು. ತಮಗೊಂದು ಮನೆ ಕೊಡಿ ಅಂತ ಹೇಳಿ, ನಿವೇಶನ ಕೊಡಿ ಅಂತ ಹೇಳಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದ್ರೆ ನಿವೇಶನ ಕೊಟ್ಟಿಲ್ಲ. ನಾವ್ ಏನ್ ಮಾಡ್ಬೇಕು? ನಮ್ಗೊಂದು ಮನೆ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆ ಇಲ್ಲದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇದು ಅಭಿವೃದ್ಧಿಯ ಹೆಸರಿನಲ್ಲಿ ಪಂಗನಾಮ ಹಾಕಿದಂತಹ ಸ್ಟೋರಿ. ಇದು ಸೂರು ಕಳೆದುಕೊಂಡಿದ್ದಾರೆ, ಇದೀಗ ಅತಂತ್ರರಾಗಿದ್ದಾರೆ. ಕಾರಣ ಅಭಿವೃದ್ಧಿಯ ಹೆಸರಿನಲ್ಲಿ ಇಲ್ಲಿ ಈಗ ಇವರ ಮನೆಗಳನ್ನ ಕೆಡವುತ್ತಾರೆ. ಆದ್ರೆ ಆ ಮನೆಗಳನ್ನ ಕೆಡವಿದ ನಂತರ ನಾವು ನಿಮ್ಗೆ ಬೇರೆ ಕಡೆ ನಿವೇಶನಗಳನ್ನ ಕೊಡ್ತೀವಿ ಅಂತ ಭರವಸೆನೂ ಕೊಡ್ತಾರೆ. ಆ ಭರವಸೆಲಿ ಇದ್ದಂಥವರಿಗೆ ಈಗ 20 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ. ಹಾಗಾದ್ರೆ ಆ ಭಾಗದ ಜನ ಏನ್ ಹೇಳ್ತಾ ಇದ್ದಾರೆ, ಸೂರು ಕಳ್ಕೊಂಡವರ ಅಳಲೇನು ಅನ್ನೋದನ್ನ ನೋಡೋಣ. ಈ ಜಾಗದಲ್ಲಿದ್ದಂಥ 75 ಮನೆಗಳನ್ನು ರಾಜಕೀಯ ದ್ವೇಷದಿಂದ ಆವತ್ತಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀಯುತ HD ರೇವಣ್ಣವರು, ಇಲ್ಲೊಬ್ಬ ಕಾಂಗ್ರೆಸ್ ಲೀಡ್ರು ಇದ್ದರು, ಅವ್ರಿಗೂ ಮನಸ್ತಾಪಕ್ಕೋಸ್ಕರ 75 ಮನೆಯ ಜನರನ್ನು ಬಲಿ ಹಾಕಿದ್ರು. ಏನೂ ಕಾರಣ ಇಲ್ಲ. ಈ ಜನರು ಮಾಡಿದ ಯಾವ ತಪ್ಪನ್ನು ಇವತ್ತಿನವರೆಗೂ ಅವ್ರು ಯಾರೂ ಹೇಳಿಲ್ಲ. ಇದು ಪಾರ್ಕ್ ಜಾಗ ಅಂತ ಹೇಳಿ ಸುಮ್ಮನೆ ಸಬೂಬ್ ಹೇಳಿಬಿಟ್ಟು ಮನೆಗಳನ್ನು 75 ಮನೆಯನ್ನು ಯಾವ ಕಾರಣ, ಯಾವ ಮುನ್ಸೂಚನೆ ಇಲ್ಲದೆ ಬೆಳಗ್ಗೆ ಎದ್ದು ಕಣ್ಣೊರೆಸ್ಕೊಂಡು ಈಚೆಗೆ ಬರುವಾಗ JCBಗಳು ಮತ್ತು ಪೊಲೀಸರ ಆರ್ಭಟದ ಧ್ವನಿ ಕೇಳಿ ಇದೇನು ಅಂತ ಆಶ್ಚರ್ಯವಾಗಿ ನೋಡೋ ಅಷ್ಟರಲ್ಲಿ ಮನೆ ಒಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಾ ಇರುವಾಗ ಸಂಜೆ ಅಷ್ಟರಲ್ಲಿ 75 ಮನೆಯನ್ನು ನಿರ್ನಾಮ ಮಾಡಿದ್ರು. ಮನೆಯಲ್ಲಿರುವ ವಸ್ತುಗಳನ್ನು ತಗೊಳ್ಳೋಕೆ ಬಿಡಲಿಲ್ಲ. ನಿವೇಶನವನ್ನು ಹಕ್ಕುಪತ್ರ ಕೊಟ್ಟಿರೋರಿಗೆ ನಿವೇಶನ ಕೊಡಿಸ್ಬೇಕು. ಜಾಗ ಇಲ್ಲ ಅಂದರೆ ಹಾಳು ಬಿಟ್ಟಿದ್ದಾರೆ. 18 ವರ್ಷದಿಂದ ಯಾವ ಸಾಧನೆಯೂ ಮಾಡೋ ಕೆಲಸ ನಡೆದಿಲ್ಲ. ಹಾಗಾಗಿ ಇದೇ ಜಾಗದಲ್ಲಿ ನಮಗೆ ಜಾಗ ಕೊಡಲಿ. ಮನೆಗಳನ್ನು ಡೆಮೊಲಿಸ್ ಮಾಡಿ ಅದಕ್ಕೆ ಪರಿಹಾರವಾಗಿ ನಿಮಗೆ ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿ ಕೃಷ್ಣಾನಗರದಲ್ಲಿ ಸೈಟ್ ನಂಬರ್ಗಳನ್ನ ತೋರಿಸಿ ಎಲ್ಲರಿಗೂ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ನಂಬರ್ಗಳ ಮೇಲೆ ನಾವು ಗುಡಿಸಲುಗಳನ್ನ ಹಾಕ್ಕೊಂಡಿದ್ವಿ. ಗುಡಿಸಲುಗಳನ್ನ ಹಾಕ್ಕೊಂಡಿದ್ರು ಅಲ್ಲಿ ಬಂದು ತೆರವು ಮಾಡಿಸಿದ್ರು. ಆದರೆ ಈ ಬಡ ಜನರು, ಈ ಕೂಲಿ ಕಾರ್ಮಿಕರು ಎಲ್ಲಿ ಹೋಗಬೇಕು? ಎಲ್ಲೋ ಹೊರಗಡೆಯಿಂದ ಬಂದವ್ರಿಗೆಲ್ಲ ನೀವು ಜಾಗ ಕೊಡ್ತೀರಾ, ಅವ್ರನ್ನ ಸಾಕಿ ಸಲುತ್ತೀರಾ. ಆದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತಹ ನಿಮ್ಮ ಅಂದರೆ ನಮ್ಮನ್ನು ಅಥವಾ ಬಡಬಗ್ಗರನ್ನು ಕಾಪಾಡೋರು ಯಾರು?
ಅವ್ರಿಗೆಲ್ಲ ಒಂದು ಜಾಗ ಇಲ್ವಾ? ಭೂಮಿ ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನುಬದ್ಧವಾಗಿ ಹಕ್ಕುಪತ್ರವನ್ನು ಏನು ಕೊಟ್ಟಿದ್ದೀರಿ, ಅಲ್ಲಾದ್ರೂ ಅವ್ರಿಗೆ ಮನೆ ಇದು ಮಾಡಿಕೊಡ್ಬೇಕು. ಒಂದು ವೇಳೆ ಎರಡು ಕಡೆನೂ ಆಗಲಿಲ್ಲ ಅಂದ ಪಕ್ಷದಲ್ಲಿ ಬೇರೆ ಎಲ್ಲಾದರೂ ಅವ್ರಿಗೆ ಜಾಗ ತೋರಿಸಿ ಅವರಿಗೆ ಏನು ನ್ಯಾಯಯುತವಾಗಿ ಸಲ್ಲಬೇಕೋ ಅದನ್ನು ನೀವು ದೊರಕಿಸ್ಕೊಡ್ಬೇಕು. ಕೃಷ್ಣಾನಗರದಲ್ಲಿ ಕೊಟ್ಟರು, ಕೃಷ್ಣಾನಗರದಲ್ಲೂ ನಮಗೆ ಅಲ್ಲಿ ನೆಲೆ ಆಗಿ ನಿಲ್ಲಿಸಲಿಲ್ಲ, ನಮಗೆ ಎದ್ದು ಓಡಿಸಿದ್ರು. ಟೆಂಟ್ ಹಾಕಿದ್ವಿ, ಅಲ್ಲೂ ಕೊಡಲಿಲ್ಲ ನಮಗೆ. ಇಲ್ಲಿ ಕೂತಿದ್ರೆ ಇಲ್ಲೂ ಬಿಡ್ತಾ ಇಲ್ಲ ನಮಗೆ. ಎಲ್ಲಿ ಹೋಗಬೇಕು ನಾವು? ಸ್ವರೂಪ್ ಅವ್ರ ಮನೆ ಹತ್ರ ಹೋಗಿದ್ದೀವಿ, ಮತ್ತು ಇವರು ಯಾರು ಶ್ರೇಯಸ್ ಪಟೇಲ್ ಅವ್ರ ಮನೆ ಹತ್ರ ಹೋಗಿದ್ದೀವಿ, ರೇವಣ್ಣವ್ರ ಮನೆ ಹತ್ರ ಹೋಗಿದ್ದೀವಿ, ಸಿದ್ದರಾಮಯ್ಯ ಸರ್ಗೂ ಕೊಟ್ಟಿದ್ದೀವಿ, ಕೃಷ್ಣ ಬೈರೇಗೌಡರಿಗೂ ಕೊಟ್ಟಿದ್ದೀವಿ. ಇನ್ನು ನಾವು ಯಾರಿಗೆ ಕೊಡಬೇಕು? ಎಲ್ಲಿ ಹೋಗಬೇಕು ಹೇಳಿ? ಇನ್ನು ಪ್ರಧಾನಮಂತ್ರಿಗೂ ಹೋಗಬೇಕು ನಾವು ಅಷ್ಟೇ, ಇನ್ನು ಬಾಕಿ ಉಳಿದಿರೋದು. ಇಲ್ಲ ಅಂತಂದರೆ ನಾವು ಇದರಲ್ಲಿ DC ಆಫೀಸ್ ಎದುರುಗಡೆ ಫೈಜನ್ ತಗೊಂಡು ಕೂತ್ಕೋಬೇಕು, ನಾವು ಧರಣಿ ಹೂಡ್ತಾ ಇದ್ದೀವಿ ಅಷ್ಟೇ. ನಾವು ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಇವ್ರು ನಮಗೆ ಸ್ಪಂದಿಸ್ತಾ ಇಲ್ಲ. ಬೇರೆಯವ್ರನ್ನ ಕರ್ಕೊಬಂದು ಜಾಗ ಕೊಡ್ತಾ ಇದ್ದಾರೆ, ಇಲ್ಲಿ ನಮಗೆ ಯಾಕೆ ಕೊಡ್ತಾ ಇಲ್ಲ? ಓಟಿಗೆ ಮಾತ್ರ ಇನ್ನೊಂದು ಸರಿ ಮನೆ ಬಾಗ್ಲಿಗೆ ಬರಲಿ ಸರ್, ಅವಾಗ ನಮ್ಗೆ ಹೇಳಕ್ಕೆ ಧೈರ್ಯ ಇದೆ. CM ಬತ್ತವ್ರೆ, ಒಬ್ಬರು ಮುಖ್ಯಮಂತ್ರಿ ಉಸ್ತುವಾರಿ ಬತ್ತವ್ರೆ ಅಂತಂದರೆ ಲಕ್ಷಾನುಗಟ್ಲೆ ಕೋಟ್ಯಾನುಗಟ್ಲೆ ಚೆಲ್ತಾರೆ. ಆದರೆ ಇಷ್ಟುಗಳು ಮನೆ ಹೊಡೆದಾಕಿರೋರಿಗೆ ಅವ್ರಿಗೆ ಯಾರಿಗೂ ಕಣ್ಣು ಇಲ್ವಾ, ಕಿವಿ ಇಲ್ವಾ ಅವ್ರಿಗೆ ಕೇಳೋಕ್ಕೆ? ನಾವುಗಳು ಮನೆ ಇಲ್ದಲೆ ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಟೋಕ್ಕೂ ಸ್ಥಿತಿ ಇಲ್ದಲೆ, ಏನೋ ಹುಷಾರಿಲ್ದಲೆ, ಹೆಲ್ತ್ ಸರಿ ಇಲ್ದಲೆ ಸತ್ತು ಸಾಯ್ತಾ ಇದ್ದೀವಿ ಸರ್. ಇವತ್ತು ಹೋಗಲಿಲ್ಲ ಅಂದರೆ ತಿನ್ನೋಕೆ ಅನ್ನ ಇಲ್ಲ. ಇವತ್ತು ಉಳ್ಕೊಂಡಿದ್ದೀವಿ ಅಂದರೆ ಏನೋ ಒಂದು ಮನೆ ಸಿಗುತ್ತೆ, ಒಂದು ಭರವಸೆ ಅನ್ನೋ ಒಂದು ಉಳ್ಕೊಂಡಿದ್ದೀವಿ ಸರ್. ದಯವಿಟ್ಟು ಎಲ್ಲ ಕೂಲಿ ಮಾಡ್ಕೊಂಡು ಬದುಕ್ತಾ ಇರೋದು ಸರ್. ತುಂಬ ನಿರಾಶ್ರಿತರಾಗಿದ್ದೀವಿ. ಆ ಕೃಷ್ಣನಗರದಲ್ಲಿ ಹೋದರೆ ಅವರು ನಗರಾಭಿವೃದ್ಧರು ಇಲ್ಲಿ ಮಿಸಲ್ತಕ್ಕಂತಲ್ಲ ಹೋಗಿ ಅಲ್ಲಿಗೆ ಅಂತಾರೆ. ಇಲ್ಲಿ ಬಂದು ಕೇಳಿದರೆ ನೀವು ಕೊಟ್ಟರೆ ಜಾಗದಲ್ಲಿ ಹುಡುಕೇಳಿ ಅಂತ ಇಲ್ಲ ಅಂತಾರೆ. ಮುನ್ಸಿಪಾಲ್ಟಿಯವ್ರು ಕೇಳಿದರೆ ಮುನ್ಸಿಪಾಲ್ಟಿಯವರು ನಮಗೆ ಗೊತ್ತಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. DC ಅವ್ರ ಹತ್ರ ಹೋದರೆ ಅವರು IAS ಮಾಡಿರೋದು ವೇಸ್ಟ್ ಅನ್ನಿಸ್ತಾ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗಾಗಲೇ ಜನರ ಮಾತುಗಳನ್ನು ಕೇಳಿದರೆ ಗೊತ್ತಾಗುತ್ತೆ ಅವರು ಎಷ್ಟು ಅಲ್ದಾಡಿದ್ದಾರೆ, ಯಾರನ್ನ ಮೀಟ್ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಅಲ್ಲಿ ಕೃಷ್ಣಾನಗರದಲ್ಲಿ ಈಗ ಅವರಿಗೆ ಹಕ್ಕುಪತ್ರ ಕೊಟ್ಟರು ಕೂಡ ಯಾಕೆ ಮತ್ತೆ ಅಲ್ಲಿ ನಿವೇಶನಗಳನ್ನು ಕೊಡ್ತಾ ಇಲ್ಲ? ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಈಗ ಎಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅವರಿಗೆ, ಯಾಕೆ ಇನ್ನೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಗಮನ ವಹಿಸ್ತಾ ಇಲ್ಲ? ನವಿತಾ, ಇಲ್ಲಿಗೆ ಸುಮಾರು 18 ವರ್ಷಗಳು ಕಳೆದೋಗಿದೆ. ಇವರ ಗೋಳನ್ನ ಯಾರು ಕೂಡ ಕೇಳುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಕೂಡ ಇವರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವರು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಇವರಿಗೆ ನ್ಯಾಯ ಸಿಕ್ಕಿಲ್ಲ. ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಇವರಿಗೆ ಹಕ್ಕುಪತ್ರವನ್ನು ಕೂಡ ನೀಡಲಾಗಿದೆ. ಸುಮಾರು 2007 ಮೇ 11ನೇ ತಾರೀಕು ಇವರ ಮನೆಗಳನ್ನ 72 ಮನೆಗಳನ್ನ ಇಲ್ಲಿ ನಿರ್ಣಯ ಮಾಡಲಾಗಿದೆ. ಮತ್ತೆ ಇಲ್ಲಿರ್ತಕ್ಕಂಥ JCB ಮುಖಾಂತರವಾಗಿ ಏನು ಮನೆಗಳನ್ನ ಉರುಳಿಸಿದ್ರು, ಅಂದಿನಿಂದ ಕೂಡ ಇಲ್ಲಿ ಜಿಲ್ಲಾಡಳಿತ ಇವರಿಗೆ ಬದಲಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತೀವಿ ಎಂಬಂತಹ ಭರವಸೆ ನೀಡಿ ಅವರಿಗೆ 72 ಮನೆಗಳಿಗೂ ಕೂಡ ಹಕ್ಕುಪತ್ರವನ್ನ ಹಾಸನದ ಕೃಷ್ಣಾನಗರ ಬಡಾವಣೆಯಲ್ಲಿ ನೀಡಿತ್ತು. ಆದ್ರೆ ಅಲ್ಲಿ ಇವರಿಗೆ ಅಲಾಟ್ ಆದಂತಹ ಸೈಟ್ಗಳಿಗೆ ಹೋಗಿ ಇವರು ಮನೆಯನ್ನ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಅವ್ರನ್ನ ಅಲ್ಲೂ ಕೂಡ ಜಾಗವನ್ನ ಕೊಟ್ಟಿಲ್ಲ. ಸ್ಥಳೀಯ ಆಡಳಿತ ಅವರನ್ನ ನಿಮ್ಗೆ ಅಲರ್ಟ್ ಆಗಿರ್ತಕ್ಕಂಥ ಜಾಗ ಇದೆಲ್ಲ, ಬದಲಿ ಜಾಗವಾಗಿ ನಾವು ಮತ್ತೊಂದು ಜಾಗವನ್ನು ಕೊಡ್ತೀವಿ ಎಂಬಂತ ಹೇಳಿಕೆಯನ್ನ ಕೊಟ್ಟು ಅವ್ರನ್ನ ಅಲ್ಲಿಂದ ಕೂಡ ಹೊಲಿಸಿದ್ದಾರೆ. ಆದ್ರೆ ಈಗ ಎಲ್ಲರೂ ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸುಮಾರು 72 ಜನರು ಕೂಡ ಈಗ ಬೀದಿ ಪಾಲಾಗಿರ್ತಕ್ಕಂಥ ಘಟನೆ ಹಾಸನದಲ್ಲಿ ನಡೆದಿದೆ. ಇವರೆಲ್ಲರೂ ಕೂಡ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಮುಖ್ಯಮಂತ್ರಿಯವರೆಗೂ ಕೂಡ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾರಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ. ಆದ್ರೆ ನ್ಯಾಯಾಲಯ ಏನ್ ಹೇಳುತ್ತೆ, ಹಕ್ಕುಪತ್ರ ಕೊಟ್ಟಾಗಿದೆ, ನಿಮ್ಗೆ ಜಾಗವನ್ನ ಗುರುತು ಮಾಡಿದರೆ ಆ ಜಾಗಕ್ಕೆ ಹೋಗಿ ನೀವು ಮನೆಯನ್ನ ಕಟ್ಕೊಳ್ಳಿ ಎಂಬಂತ ಆದೇಶವನ್ನ ನ್ಯಾಯಾಲಯ ಕೂಡ ಮಾಡಿದೆ. ಆದ್ರೆ ಇಲ್ಲಿವರೆಗೂ ಸ್ಥಳೀಯ ಆಡಳಿತ ಇವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇಲ್ಲ. ಈಗ ಯಾವ ಪರಿಸ್ಥಿತಿ ಇದಾರೆ ಅಂತ ಹೇಳಿದ್ರೆ, ಗುಡಿಸಲನ್ನ ಮಾಡ್ಕೊಂಡು ಇವರು ವಾಸವನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಬೇಕು ಎಂಬಂತ ಪರಿಸ್ಥಿತಿ ಇವರಿಗೆ ನಿರ್ಮಾಣ ಆಗಿದೆ. ಮನೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ಏನು ಬೇರೆ ಕಡೆ ಕೂಡ ಅವಕಾಶ ಇಲ್ಲ. ಒಟ್ಟಾರೆಯಾಗಿ ಇವರ ಜೀವನ ಅತಂತ್ರವಾಗಿ ಬೀದಿಗೆ ಬೀಳುವ ಪರಿಸ್ಥಿತಿ ಈಗ ಜನಪ್ರತಿನಿಧಿಗಳು ಯಾಕೆ ಇವರ ಬಗ್ಗೆ ಕಾಳಜಿಯನ್ನ ತೋರಿಸ್ತಿಲ್ಲ ಎಂಬಂತಹ ಪ್ರಶ್ನೆ ಸಾರ್ವಜನಿಕರು ಕೂಡ ಏನು ಮೂಡ್ತಾ ಇರ್ತಕ್ಕಂಥದ್ದು. ಅವ್ರೆಲ್ಲರೂ ಕೂಡ ಈ ಜೀವನಕ್ಕೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ. ಎಲ್ಲರೂ ಸಾಮಾನ್ಯವಾಗಿ ಇಲ್ಲ ಇದರಲ್ಲಿ ಆಗಿರ್ತಕ್ಕಂಥವ್ರು ಬಡ ಜನರು ಈ ಒಂದು ಘಟನೆಯಲ್ಲಿ ಇವರೆಲ್ಲರಿಗೂ ಈಗ ಚೂರ್ಣ ಕೊಡ್ಬೇಕಾಗಿರ್ತಕ್ಕಂಥದ್ದು, ಆಶ್ರಯವನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ. ಆದ್ರೆ ಇಷ್ಟು ನಿರಾಶ್ರಿತರಿದ್ರು ಕೂಡ ಇವರಿಗೆ ಇಲ್ಲೂ ಕೂಡ ಸೂರನ್ನ ಕಲ್ಪಿಸಿಕೊಡ್ಲಿಕ್ಕೆ ತಾರತಮ್ಯವನ್ನ ಎಣಿಸ್ಲಾಗ. ಈ ಪ್ರದೇಶದಲ್ಲಿ ಸುಮಾರು 2007 ಇವರ ಮನೆಯನ್ನ ಏನ್ ಖಾಲಿ ಮಾಡಿಸಿದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ. ಈ ಜಾಗ ಹಾಗೆ ಖಾಲಿ ಬಿದ್ದಿದೆ. ಇಲ್ಲಿವರೆಗೂ ಯಾವುದೇ ಮನೆಗಳನ್ನಾಗ್ಲಿ ಸರ್ಕಾರದಿಂದ ಬೇರೆ ರೀತಿಯಿಂದ ಉಪಯೋಗಿಸ್ಕೊಂಡು ಅದಕ್ಕೆ ಅಭಿವೃದ್ಧಿ ಕೆಲಸವನ್ನಾಗ್ಲಿ ಯಾವ್ದು ಕೂಡ ಮಾಡಿಲ್ಲ. ಒಂದು ಕಾರಣವನ್ನು ಕೂಡ ಕೊಡದನೆ ಇವರ ಮನೆಯನ್ನ ತೆರವುಗೊಳಿಸಲಾಗಿದೆ. ಈಗಾದ್ರೂ ಎಚ್ಚೆತ್ಕೊಂಡು ಸರ್ಕಾರ ಇವರ ಪಾಲಿಗೆ ನಿಂತ್ಕೊಬೇಕು ಮತ್ತು ನಿರಾಶ್ರಿತರಿಗೆ ನಾವು ಪರವಾಗಿದ್ದೀವಿ ಅಂತ ಹೇಳುವಂತ ಜನಪ್ರತಿನಿಧಿಗಳು ಇಂಥ ಜನರ ಪರಿಸ್ಥಿತಿಯನ್ನ ಹತ್ಕೊಂಡು ಅವರ ಪರವಾಗಿ ಮಾಡ್ಕೊಡ್ಬೇಕು, ಸೂರನ್ನ ಕಲ್ಪಿಸ್ಕೊಡ್ಬೇಕು ಅಂತ ನವಿತಾ.
ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ನಾವು ಈಗಾಗಲೇ ಅಲ್ಲಿನ ಶಾಸಕರಾಗಿರುವಂತಹ ಸ್ವರೂಪ್ ಪ್ರಕಾಶ್ ಅವರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅಲ್ಲಿನ ಸಂಸದರು ಶ್ರೇಯಸ್ ಪಟೇಲ್ ಅವರಿಗೂ ಕೂಡ ಸಂಪರ್ಕ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಆದರೆ ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದರ ಬಗ್ಗೆ ಇನ್ನೂ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಆ ಭಾಗದ ಜನರಿಗೆ ಏನು ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನದ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಕೂಡ ಆ ಭಾಗದ ಜನರ ಜೊತೆ ಇದೆ ಅನ್ನುವಂತಹ ಒಂದು ಆಶಯವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ.